cold balls. ಹಲೋ ಫ್ರೆಂಡ್ಸ್, ನಾನು ಮಳವಳ್ಳಿ ಮಂಜ. ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ರಾಜೀವ್ ಗಾಂಧಿ ವಸತಿ ನಿಗಮದ ಮನೆಗಳ ಬಗ್ಗೆ ವಿಡಿಯೋ ಮಾಡೋದ್ರಿಂದ ಈ ವಿಡಿಯೋದಲ್ಲಿ ಒಂದು ಎಚ್ಚರಿಕೆಯ ಸಂದೇಶ ಅಂತ ಹೇಳ್ಬೋದು. ಏನಪ್ಪ ಅದು ಅಂತಂದರೆ, ಎಲ್ಲ ಕಡೆ ಎಲ್ಲೆಲ್ಲಿ ಮನೆ ಕಟ್ತಿದ್ದಾರೆ, ಈಗ ಎಲ್ಲ ಯಲಹಂಕ ಕ್ಷೇತ್ರದಲ್ಲಿ ರಿಜಿಸ್ಟ್ರೇಷನ್ ಕಟ್ತಿದ್ದಾರೆ. ಇವಾಗ ಏನಾಗ್ತಾ ಇದೆ ಅಂತಂದರೆ, ಕೆಲವೊಬ್ಬರು ಲೋನ್ಗಳಾಗದಾನೆ ಮನೆಗಳು ಕ್ಯಾನ್ಸಲ್ ಆಗ್ತಾ ಇದಾವೆ. ಯಾವುದು ಅಂದ್ರೆ ರಾಜೀವ್ ಗಾಂಧಿ ವಸತಿ ಮನೆಗಳು ಲೋನ್ ಮಾಡ್ಕೊಳಕ್ ಹೇಳಿದ್ದಾರೆ. ಹಾಗಾಗಿ ಅವ್ರಿಗೆ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಕೆಲವರಿಗೆ ಸಿವಿಲ್ ಸ್ಕೋರ್ಸ್ ಕರೆಕ್ಟ್ ಇಲ್ಲದೆ ಇರೋದ್ರಿಂದ ಅವೇನ್ ಮಾಡ್ತಿದ್ದಾವೆ, ಬ್ಯಾಂಕ್ ಲೋನ್ಗಳು ಆಗ್ತಾ ಇಲ್ಲ. ಅವರು ಫೈನಾನ್ಸ್ ಕಂಪ್ನಿಗೆ ಹೋಗ್ಬೇಕು ಅಂದ್ರೆ 12% 13% ಹೇಳ್ತಿದ್ದಾರೆ. ಹಾಗಾಗಿ ಕೆಲವರು ಮನೆಗಳನ್ನ ಕ್ಯಾನ್ಸಲ್ ಮಾಡ್ಕೋತಾ ಇದ್ದಾರೆ. ಇನ್ ಕೆಲವರುಗಳು ಬೇರೆ ಬೇರೆ ರೀಜನ್ಗಳಿಂದ ಅಂದ್ರೆ ಬೇರೆ ಬೇರೆ ವಿಚಾರಗಳಿಂದ ಮನೆಗಳನ್ನ ಕ್ಯಾನ್ಸಲ್ ಮಾಡ್ತಿದ್ದಾರೆ. ಇದೇ ಟೈಮ್ನಲ್ಲಿ ಕೆಲವೊಬ್ರು, ಏಕೆಂದ್ರೆ ನಾನು ಕೂಡ ಅದನ್ನ ಕೇಳ್ಪಟ್ಟೆ, ಏನು ಅಂದರೆ ನಾವು ನಿಮ್ಗೆ ಮನೆನ ಚೇಂಜ್ ಮಾಡಿಸ್ಕೊಡ್ತೀವಿ ಅಂದ್ರೆ ನಿಮ್ದು ಎಲ್ಲಿ ಮನೆ ಆಗದೆ ಅಂದ್ರೆ ಕೆಲವೊಬ್ಬರಿಗೆ ಸರ್ವೆ ನಂಬರ್ 29 ಅಗ್ರಾರ್ಪಾಳ್ಯ ಸರ್ವೆ ನಂಬರ್ 29 ಆಗದೆ, ಮತ್ತೆ ಬಿಳಿಜಾಜಿನಲ್ಲಿ ಆಗೈತೆ, ಕೆಲವೊಬ್ಬರಿಗೆ ಗೋವಿಂದಪುರದಲ್ಲಿ ಆಗೈತೆ, ಕೆಲವೊಬ್ಬರಿಗೆ ತೋಟಕೆರೆಯಲ್ಲಿ ಆಗೈತೆ, ಆಮೇಲೆ ಕೆಲವೊಬ್ಬರಿಗೆ ಕುಕ್ನಳ್ಳಿಲಿ ಆಗೈತೆ. ಹಾಗಾಗಿ ಕೆಲವರು ಮನೆ ಅವಶ್ಯಕತೆ ಇರೋರು, ಅರ್ಜೆಂಟ್ ಇರೋರಿಗೆ ಏನ್ ಮಾಡ್ತಿದ್ದಾರೆ ಅಂದ್ರೆ ಕೆಲವೊಬ್ರು ಮಧ್ಯವರ್ತಿಗಳು ಅಂತ ಹೇಳ್ಬೋದು. ಇವರು ಮಧ್ಯವರ್ತಿಗಳು. ಇವ್ರೇನ್ ಮಾಡ್ತಾ ಇದಾರಪ್ಪ ಅಂತಂದ್ರೆ, ಕೆಲವೊಬ್ರಿಗೆ ಆಮಿಷ ಹೊಡ್ತಾ ಇದಾರೆ. ಅಂದ್ರೆ ಅಲ್ಲಿಂದ ಇಲ್ಲಿಗೆ ಕ್ಯಾನ್ಸಲ್ ಮಾಡ್ಕೊಡಕ್ಕೆ ದುಡ್ಡನ್ನ ಕೇಳ್ತಾ ಇದ್ದಾರೆ. ದುಡ್ಡನ್ನ ಕೇಳಿದ್ರು, ಬಟ್ ಬೇಡ, ಅವ್ರ ಹೆಸರೇ ಕೇಳೋದು ನಾನು. ದುಡ್ಡು ಕೇಳಿದ್ರು, ಬಟ್ ನಾನು ಬೇಡ ಅಂತ ಅಂದ್ಬಿಟ್ಟು ಹಿಂದಾಗ್ತಾ. ಯಾಕಂದ್ರೆ ನಂದು ಅಗ್ರಾರ್ಪಾಳ್ಯ ಸರ್ವೆ ನಂಬರ್ 29 ಇರೋದು. ಹಾಗಾಗಿ ನನಗೂ ಆ ಮನೆ ಅರ್ಜೆಂಟ್ ಐತೆ. ಯಾಕಂದ್ರೆ ಈಗ ನಾನು ಇರೋದು ಬಾಡಿಗೆ ಮನೆ ಕಟ್ತಾ ಇದ್ದೀನಿ. ಹಾಗಾಗಿ ಬಾಡಿಗೆ ಕಟ್ಟೋದು ಬೇಡ ಅಂತ ಅಂದ್ಬಿಟ್ಟು ನಾನು ಯಾರೋ ಒಬ್ರಿಗೆ ಹೇಳ್ದೆ, ಈ ತರ ಚೇಂಜ್ ಮಾಡಿಸ್ಕೋಬೋದಾ ಮನೆನ ಅಂತ. ಇಲ್ಲಿಂದ ಸರ್ವೆ ನಂಬರ್ 29 ಅಗ್ರಾರ್ಪಾಳ್ಯದಿಂದ 30ಕ್ಕೆ ಅಗ್ರಾರ್ಪಾಳ್ಯದಿಂದ 30ಕ್ಕೆ ಈಗ ಕೆಲವೊಂದು ಮನೆಗಳು ಇದು ಕ್ಯಾನ್ಸಲ್ ಆಗ್ತಾ ಇದೆ. ಯಾಕೆಂದ್ರೆ ಅವರು ಲೋನು ಮಾಡಿಸ್ಕೊತಿಲ್ಲ, ಮತ್ತೆ ಅಮೌಂಟ್ ಕೂಡ ಕಟ್ತಿಲ್ಲ. ಪಾಪ ಏನೇನೋ ಅವ್ರ ಸಮಸ್ಯೆಗಳು ಏನೇನೋ ಇರ್ತವೆ, ನಾವು ಅವೆಲ್ಲ ಹೇಳಕ್ಕಾಗಲ್ಲ. ಹಾಗಾಗಿ ಕ್ಯಾನ್ಸಲ್ ಆಗ್ತಾ ಇದಾವೆ. ಹಾಗೆ ಕ್ಯಾನ್ಸಲ್ ಆಗೋ ಮನೆಗಳಿಗೆ ಅಲ್ಲಿ ಪಕ್ಕದಲ್ಲಿ ಅಪ್ಲಿಕೇಶನ್ ಹಾಕಿರ್ತೀವಲ್ಲ, ಅಲ್ಲಿಂದ ಇಲ್ಲಿ ಜಂಪ್ ಆಗ್ಬೋದಾ ಅಂತ ನಾನು ಒಂದು ಮಾತು ಕೇಳಿದೆ. ಯಾಕೆಂದ್ರೆ ನಮ್ಮ ತಾಯಿ ಅಂದ್ರು, ಅರ್ಜೆಂಟ್ ಆಗಿ ಏನೋ ಕೊಟ್ರೆ ತಗೋಬೇಕಾ ಈ ತರ ಅಂತ. ನನಗೆ ಇನ್ನೂ ಒಬ್ರು ಹೇಳಿದ್ರು, ಅವರು ಕೂಡ ಆ ತರ ಅಲ್ಲಿಂದ ಇಲ್ಲಿಗೆ, ಅವ್ರು ನಮ್ಗೆ ಪರಿಚಯದವ್ರನ್ನೇ, ಅವರು ಅಗ್ರಾರ್ಪಾಳ್ಯ ಸರ್ವೆ ನಂಬರ್ 30ರಲ್ಲಿ ಮನೆ ಆಗೈತೆ ಅವ್ರಿಗೆ. ಈ ತರ ಅವ್ರ ಕಡೆಯವರೇ ಒಬ್ರು ಯಾರೋ ಕ್ಯಾನ್ಸಲ್ ಮಾಡ್ತಾ ಇದಾರಂತೆ. ಅದಕ್ಕೆ ಈ ತರ ಕ್ಯಾನ್ಸಲ್ ಮಾಡ್ತಾ ಇದಾರೆ. ಅವರು ಮನೆ ತಗೋತಾ ಇಲ್ಲ, ಅವ್ರ ದುಡ್ಡನ್ನ ವಾಪಸ್ ತಗೋಬಿಡ್ತಾ ಇದಾರೆ. ಅಪ್ಲಿಕೇಶನ್ ಕೊಟ್ಬಿಟ್ಟು, ಅರ್ಜಿ ಕೊಟ್ಬಿಟ್ಟು ರಾಜೀವ್ ಗಾಂಧಿ ನಿಗಮಕ್ಕೆ ಅವ್ರ ಅಮೌಂಟ್, ಅವ್ರ 50,000 ವಾಪಸ್ ತಗೋತಾ ಇದಾರೆ. ನೋಡಿ, ನಿಮ್ಗೆ ಬೇಕು ಅಂದ್ರೆ ಆ ಮನೆ ಶಿಫ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಶಿಫ್ಟ್ ಮಾಡಕ್ ಹೋದಾಗ ಇವ್ರಿಗೆ ನಾನು ಒಬ್ರು ಯಾರೋ ನಮ್ಗೆ ಪರಿಚಯದವ್ರೆ, ಅವ್ರನ್ನ ಕೇಳ್ದೆ, ಈ ತರ ಶಿಫ್ಟ್ ಅಲ್ಲಿಂದ ಇಲ್ಲಿಗೆ ಮಾಡ್ಕೋಬೋದಾ ಅಂತ. ಈಗ ನಾವು ಅಲ್ಲ, ಅವ್ರ ಪರಿಚಯದವ್ರು ಯಾರಿಗೋ ಇನ್ನೊಬ್ರಿಗೆ ಅವರು ವಿಚಾರಿಸ್ತೀನಿ ಅಂತ ಹೇಳಿ ಮಾಡಿದ್ರು. ಅವ್ರು ಯಾರು ನನಗ್ ಗೊತ್ತಿಲ್ಲ, ವಿಚಾರಿಸ್ತೀನಿ ಅಂತ ಹೇಳಿ ಮಾಡಿದ್ರು. ಈಗ ವಿಚಾರಿಸಿದ್ರಂತೆ ಅವ್ರು ಹೇಳ್ತಾ ಇದಾರೆ, ಒಂದು ಅಮೌಂಟ್ಗೆ ಡಿಮ್ಯಾಂಡ್ ಮಾಡ್ತಾ ಇದಾರೆ. ಅಂದ್ರೆ ಇಲ್ಲಿ ಏನ್ ಬೇಕಪ್ಪ ಅಂತಂದ್ರೆ, ಪೂರ್ತಿ ಅವ್ರ ಡಾಕ್ಯುಮೆಂಟ್ಸ್, ಅಂದ್ರೆ ಯಾರು ಕ್ಯಾನ್ಸಲ್ ಮಾಡ್ಕೋತಾ ಇದಾರೋ ಅವ್ರದ್ದು ಡಾಕ್ಯುಮೆಂಟ್ಸ್ಗಳು, ಮತ್ತೆ ನಾವು ಯಾರು ಚೇಂಜ್ ಮಾಡ್ಕೋಬೇಕೋ ಅವ್ರ ಡಾಕ್ಯುಮೆಂಟ್ಸ್ಗಳು, ಇಬ್ರು ಡಾಕ್ಯುಮೆಂಟ್ಸ್ಗಳನ್ನು ಕಲೆಕ್ಟ್ ಮಾಡ್ಕೋಬೇಕಂತೆ. 2 ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಿ ಅವ್ರಿಗೆ ಕೊಟ್ರೆ, ಅದ್ರ ಮೇಲೆ ಒಂದು ಅಮೌಂಟ್ ಹೇಳಿದ್ರು. ಆ ಅಮೌಂಟ್ ಕೊಟ್ರೆ ನಮ್ಮನ್ನ ಆ ಸರ್ವೆ ನಂಬರ್ 29ರಿಂದ ಸರ್ವೆ ನಂಬರ್ 30ಕ್ಕೆ ಮನೆಗೆ ಚೇಂಜ್ ಮಾಡ್ತಾರಂತೆ. ಅದನ್ನ ಬಂದು ನಮ್ಮ ತಾಯಿಗೆ ಹೇಳ್ದೆ ನಾನು, ಈ ತರ ಮಾಡ್ತಾರಂತೆ, ಹಿಂಗ್ ದುಡ್ಡು ಕೊಡ್ಬೇಕಂತೆ ಅಂತ. ನಮ್ಮ ತಾಯಿ ಅಂದ್ರು, ಯಾವುದೇ ಕಾರಣಕ್ಕೂ ದುಡ್ಡು ಕೊಡ್ಬೇಡ, ಅದೇ ಕೊಡ್ಲಿ, ನಿಧಾನ ಕೊಡ್ಲಿ, ಸೈಲೆಂಟ್ ಆಗಿ ಇದ್ಬಿಡು ಅಂತ ಹೇಳಿದ್ದಾರೆ. ಅದಕ್ಕೆ ಈಗ ನಾನು ಸೈಲೆಂಟ್ ಆಗಿದ್ದೀನಿ. ಹಾಗಾಗಿ ನಿಮ್ಗೂ ಅಷ್ಟೇ, ಎಲ್ಲಾರು ಯಾರಿಗಾರು ಪರಿಚಯ ಇದ್ದು ನಾವು ಹಂಗ್ ಮಾಡ್ಕೊಡ್ತೀವಿ, ಹಿಂಗ್ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ದುಡ್ಡು ಏನಾದ್ರು ಕೊಟ್ಟು ನೀವು ಮಾಡ್ಸ್ಕೊತೀನಿ ಅಲ್ಲ, ನಿಮ್ಮ ಹತ್ರ ದುಡ್ಡಿದ್ರೆ ಮಾಡ್ಸ್ಕೊಳ್ಳಿ, ತೊಂದರೆ ಇಲ್ಲ. ಯಾಕೆಂದ್ರೆ ಈ ತರ ದುಡ್ಡು ಕೊಟ್ಟು ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ದುಡ್ಡು ಲಾಸ್ ಅಷ್ಟೇ ಹೊರತು ಬೇರೆ ಏನು ಲಾಭ ಆಗಲ್ಲ. ಬಟ್ ಅರ್ಜೆಂಟ್ ಇರೋರು ಏನು ಮಾಡೋಕ್ಕಾಗಲ್ಲ, ಮಾಡ್ಸ್ಕೊತೀನಿ ಅಂದ್ರೆ ಮಾಡ್ಸ್ಕೊಳ್ಳಿ. ನಮ್ಗೆ ನಾನು ಕೇಳಿದ್ದಕ್ಕೆ ಆ ತರ ಆಫರ್ ಬಂತು. ಬೇಕಾದ್ರೆ ನೀನು ದುಡ್ಡು ಕೊಡಪ್ಪ, ಈ ತರ ಡಾಕ್ಯುಮೆಂಟ್ಸ್ ಅವ್ರದ್ದು ಇಸ್ಕೋ, ಯಾರ್ದು ಮನೆ ಕ್ಯಾನ್ಸಲ್ ಮಾಡ್ತಾರೆ ಅವ್ರ ಡಾಕ್ಯುಮೆಂಟ್ಸ್ಗಳು ಇಸ್ಕೋ, ನಿನ್ ಡಾಕ್ಯುಮೆಂಟ್ಸ್ಗಳು ಎರಡನ್ನೂ ನಾನು ತಂದು ಕೊಟ್ರೆ, ಮತ್ತೆ ಜೊತೆಗೆ ದುಡ್ಡು ಕೊಟ್ರೆ ನಾನು ಅಲ್ಲಿಗೆ ಹಾಕಿಸ್ತೀನಿ ಅಂತ ಹೇಳಿದ್ರು. ನಾನು ಅದಕ್ಕೆ ಬೇಡಪ್ಪ, ನನಗೆ ನನಗೆ ಅಲಾಟ್ಮೆಂಟ್ ಮಾಡಿದಿರೋ ಮನೆನ ಸರ್ವೆ ನಂಬರ್ 29ರಲ್ಲಿ ಅಲ್ಲೇ ಕೊಡ್ಲಿ ಸಾಕು ಅಂತ ಹೇಳಿ ನೇಮ್ದಿಯಾಗಿದ್ದೀನಿ ಅಷ್ಟೇ.
ಹಾಗಾಗಿ ನಿಮ್ಗೂ ಏನಾದ್ರು ಆಫರ್ ಬಂತು ಅಂದ್ರೆ ಬೇಕು ಅಂದ್ರೆ ತಗೊಳ್ಳಿ, ಬೇಡ ಅಂದ್ರೆ ಬಿಡಿ ಅಂತ ಇದೊಂದು ವಿಡಿಯೋ ಮಾಡಬೇಕಾಗಿತ್ತು, ಮಾಡಿದ್ದೀನಿ. ಹಾಗೆ ಮುಂದಿನ ಏನಾದ್ರು ಅಪ್ಡೇಟ್ ಬಂತು ಅಂದ್ರೆ ಹಿಂಗೆ ವಿಡಿಯೋ ಮಾಡಾಕ್ತಿರ್ತೀನಿ ಅಂತ ಹೇಳ್ತಾ, ಹಾಗೆ ನನ್ನ ಮಳವಳ್ಳಿ ಮಂಜ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನ ನೋಡ್ತಾ ಇರಿ ಅಂತ ಹೇಳ್ತಾ, ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್.